ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂದರೆ, ಈಗ ನಮ್ಮ ಹಳ್ಳಿಗಳ ಕಡೆ ಫಸ್ಟ್ಗೆ ಒಂದು ಗಾಡಿ ಜಾಸ್ತಿ ಸೌಂಡ್ ಮಾಡ್ತಿದೆ. ಯಾವ ಗಾಡಿ ಅಂತ ನಮ್ಮ ರೈತರುಗಳಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅದು ಬೋರ್ವೆಲ್ ಕೊರೆಸುವಂಥ ಗಾಡಿ. ಈ ಬೇಸಿಗೆ ಬಂತು ಅಂದಾಗ ನಮ್ಮ ರೈತರುಗಳಿಗೆ ಎಲ್ಲಿಲ್ಲದ ಪೀಕ್ಲಾಟ ಸ್ಟಾರ್ಟ್ ಆಗೋದು ಈಗಲೇ. ಯಾಕೆ ಅಂದರೆ ಬತ್ತಿದ್ದಂಥ ಬೋರ್ವೆಲ್ಗಳಲ್ಲಿ ನೀರು ಸಹ ನಿಂತೋಗುತ್ತೆ. ಅದಕ್ಕೋಸ್ಕರ ಎಕ್ಸೆಸ್ ಆಗಿ ಇನ್ನೂ ಒಂದೊಂದು ಬೋರ್ ಕೊರೆಸ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಈಗ ಈ ಟೈಮಲ್ಲಿ ಬೋರ್ ಕೊರೆಸ್ತಾರೆ. ಬನ್ನಿ, ಆ ಬೋರ್ ಕೊರೆಸೋದನ್ನ ಹೇಗೆ, ಎಷ್ಟೆಷ್ಟು ಅಡಿಗೆ ನೀರು ಬೀಳುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಬೋರ್ ಲಾರಿ ಅಲ್ಲಿ ಕೊರೀತಿದೆ ನಮ್ಮ ತೋಟದ ಪಕ್ಕದಲ್ಲೇ. ಅಲ್ಲಿಗೆ ಹೋಗೋಣ ಬನ್ನಿ. ಇದು ನಮ್ಮ ತೋಟದ ಪಕ್ಕನೇ ಕೊರೀತಿರೋದು. ಅಂದರೆ ಒಂದು 1.25 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ಕೊರೀತಿರೋದು. ನಾನು ಬಂದೆ ಇಲ್ಲಿಗೆ, ನೋಡೋಣ ಎಷ್ಟಡಿ ಆಗೈತೆ ಏನು ಕತೆ ಅಂತ ತಿಳ್ಕೊಳ್ಳೋಣ ಅಂತ ಬಂದೆ. ಕೇಳಿದೆ, ಕೊರೀತಿರ್ಬೇಕಾದ್ರೆ ಅಲ್ಲಿ ಒಂದು ಇದ್ದಾಳೆ, ಅಲ್ಲಿ ನಿಂತಿದ್ರು ನಾನು ಹೋದಾಗ. ಕೇಳಿದ್ದಕ್ಕೆ ಇದು 200 ಅಡಿ ಆಲೆ ರನ್ನಿಂಗಲ್ಲಿದೆ ಅಂತ ಅಂದರು. ಇದನ್ನು ಬೆಳಗಿಂದನೂ ಕೊರೀತಿದ್ರಲ್ಲ ಅಂತ ಕೇಳಿದೆ. ಇಲ್ಲ, ಮುಂತೊಳಿಕೆ ಹತ್ತಲು ಸೇರ್ಕೊಂಡು, ಅಂದರೆ ಡಸ್ಟು ಜಾಸ್ತಿ ಆಗಿದ್ದರಿಂದ ಏನು ಮಾಡಾರೆ, ನೀರು ಬಿಟ್ಕೊಂಡು ಕೊರೆದಾರು ಅಷ್ಟೊತ್ತು. ಆಮೇಲೆ ಒಂದು ಸಣ್ಣ ಗ್ಯಾಪ್ ಸಿಕ್ಕಿದೆ. ಆ ಗ್ಯಾಪಿಗೂ ಇವ್ರು ನೀರು ಬಿಟ್ಟಿದ್ದಕ್ಕೂ ಹತ್ತಲು ಏನಾಗಿದೆ, ಏರ್ ಕಂಪ್ರೆಸರ್ಗೆ ಹೋಗಿ ಲಾಕ್ ಆಗಿದೆ. ಆ ಟೈಮಲ್ಲಿ ತಿರ್ಗಾ ಪೂರ್ತಿ ಬಿಟ್ಟನ್ನೆಲ್ಲ ಎತ್ತಿ, ಅಂದರೆ ಸ್ಟಾರ್ಟಿಂಗ್ ಎಲ್ಲಿನ ತನಕ 200 ಅಡಿ ತನಕ ಕೊರೆದಿರಲ್ಲ ಅಲ್ಲಿನ ತನಕನೂ ಬಿಟ್ಟನ್ನ ಪೂರ್ತಿ ಎತ್ತಿದ್ದಾರೆ. ಎತ್ತಿ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಂಟ್ಗಳನ್ನ, ಅದಾದಮೇಲೆ ತಿರ್ಗಾ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ನಮ್ಮ ಬಂದಾಗ ಆಗಿನ ಪೂರ್ತಿ ಇನ್ನೊಂದು 2 ಮಂತು ಬಿಡ್ತಿದ್ರು. ಆಮೇಲೆ ನೋಡಿದೆ, ಅವಾಗ ನೀರು ಬತ್ತಿತ್ತಲ್ಲ ಅಂತ ತಿರ್ಗಾ ಕೇಳಿದೆ. ಇಲ್ಲ, ಹಿಂಗೆ ಆಗಿತ್ತು ಅಂತ ಅಂದ್ರಲ್ಲ. ಆಮೇಲೆ ನೋಡೋಣ ಈಗ ಬೀಳ್ತದೆ ನೀರು ಅಂತ ಅಂದ್ಕೊಂಡೆ. ನಾನು ಒಂದು 1 ಅವರನ್ನು ಅಲ್ಲೇ ನಿಂತ್ಕೊಂಡೆ, ಆ ಧೂಳಲ್ಲೇ ಸೈಡಿಗೆ ಹೋಗಿ ನಿಂತ್ಕೊಂಡು ನೋಡಿದೆ. 1 ಅವರ್ಗೆ ಏನಿಲ್ಲ ಅಂದರೂ ಒಂದು 3ರಿಂದ 4 ಲೆಂತ್ ತನಕ ಹೋದು. ಅಂದರೆ ಅಲ್ಲಿಗೆ ಒಂದು 20 ಅಡಿ ಅಂದರೆ ಒಂದು 80 ಅಡಿ 100 ಅಡಿ ತನಕ ನಿಂತಿದ್ದೆ ನಾನು. ನೋಡ್ತೀನಿ, ಒಂದು ಡ್ರಾಪ್ ನೀರಾಗಲೇ ಬೀಳಲಿಲ್ಲ. ಅಂದರೆ ಜೇಲಿಸ್ಟ್ ಪಾಯಿಂಟ್ ಇದು 1000 ಚಿಲ್ಲರೆ ಅಡಿನೋ ಹೇಳಿದ್ರಂತೆ ಜೇಲಿಸ್ಟು. ಜೇಲಿಸ್ಟ್ಗೆ 15,000 ಏನೋ ಅಮೌಂಟು ಕೊಟ್ಟಿದ್ದಾರೆ ಅಂತ ಅನ್ನಂಗಾಯಿತು. ಒಬ್ಬೊಬ್ರದ್ದು ಒಂಥರ ಜೇಲಿಸ್ಟ್ಗಳದ್ದು ರೇಟು ಫಿಕ್ಸ್ ಆಗುತ್ತೆ. ಇದು ಈ ಬೋರ್ ಲಾರಿ ಕೊರೆಯೋಕ್ಕೆ ಎಷ್ಟಪ್ಪ ಅಂತ ಕೇಳಿಕ್ಕೆ, 300 ಅಡಿಗೆ ಅಂತ 105 ರೂಪಾಯಿ ನಡೀತಿದೆಯಂತೆ. ಅಂದರೆ 300 ಅಡಿಗೆ ತನಕ 105 ರೂಪಾಯಿ ಕೊರೆಯೋಕ್ಕೆ. ಅದಾದಮೇಲೆ ತಿರ್ಗಾ 100 ಅಡಿಗೆ ಅಂತ 10 ರೂಪಾಯಿ ಜಂಪು. ಅಲ್ಲಿಗೆ 315 ರೂಪಾಯಿ ಬೀಳುತ್ತೆ. ಹಂಗೆ 100 ಅಡಿಗೆ 10 ರೂಪಾಯಿ ಜಾಸ್ತಿ ಹೋಗುತ್ತೆ ಅಡಿ ಲೆಕ್ಕದಲ್ಲಿ. ನಾನು ಸರಿ ಆಯಿತು ಅಂದ್ಬಿಟ್ಟು ನೋಡ್ತಾ ಇದ್ದೆ. ಎತ್ತಾಗಿ ನೋಡಿರುವ ಪೂರ್ತಿ ಧೂಳೆ ಫ್ರೆಂಡ್ಸ್. ಎತ್ತಾಗಿ ನೋಡಿರುವ ಪೂರ್ತಿ ಧೂಳು ಅಂದರೆ ಧೂಳು. ಈ ರೋಡ್ ಸೈಡಲ್ಲಿ ಯಾವಾರ ಗಾಡಿಗಳು ಬರ್ತಿರೋ ನೋಡ್ತಿರ್ಬೋದು. ಆ ರೋಡ್ ಸೈಡಲ್ಲಿ ಗಾಡಿಗಳು ಬರ್ತಿರೋ ಸಹ ಲೈಟ್ ಹಾಕೊಂಡು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು. ಯಾಕೆಂದರೆ ಆ ಧೂಳು ಹೊತ್ತು ಆಪೋಸಿಟ್ ಬರೋ ಗಾಡಿಗಳೇ ಕಾಣಿಸ್ತಿರ್ಲಿಲ್ಲ. ಅಲ್ಲಿಂದನೂ ಲೈಟ್ ಹಾಕೊಂಡ್ಬರ್ತಿದ್ದಾರೆ ನೋಡಿ. ಏನು ಮಾಡಿದ್ರು ಏನು ಕಾಣಿಸ್ತಿಲ್ಲ, ಅಷ್ಟು ಧೂಳು ಬರ್ತಿದೆ. ಈ ಬೇಸಿಗೆಯಲ್ಲಿ ನಮ್ಮ ರೈತರುಗಳಿಗೆ ಏನಾರ ನೀರು ಈ ಥರ ಕೊರಿಬೇಕಾದ್ರೆ ಸಿಗಲಿಲ್ಲ ಅಂದರೆ ಮಾತ್ರ 1000 ಅಡಿಗೆ ಎಷ್ಟು ಆಗುತ್ತೆ ನೀವೇ ಅಂದಾಜಾಗಿ ಲೆಕ್ಕ ಹಾಕೊಳ್ಳಿ. ನಮ್ಮ ರೈತರುಗಳ ಪಾಡು ಅಷ್ಟಿಷ್ಟಲ್ಲ. ಹಾಗೆ ನಿಮ್ಮ ಕಡೆ ಏನು ರೇಟಿಗೆ ಕೊರೀತಿದ್ರೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಈಗಿನ ಡೀಸೆಲ್ ರೇಟು ಅದೇ ಥರ ಇದೆ. ಅಂದರೆ ಏನೇ ಆದರೂ ನಮ್ಮ ರೈತರುಗಳಿಗೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಬಜೆಟಲ್ಲಿ ಕೊರೆದ್ರೆ ಒಳ್ಳೆಯದು. ಯಾಕೆಂದರೆ ಬೇಸಿಗೆಯಲ್ಲಿ ಎಲ್ರಿಗೂ ತೊಂದರೆ ಆಯ್ತಿದೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ.